ನನ್ನ ಮಗಳಲ್ವಲ್ಲ ಅಲ್ಲ ಅದಕ್ಕಿಂತ ಮುಂಚೆ ಅವ್ರು ಹೇಳ್ತಾರ ಏನೋ ಮೈಕೈ ಗುಂಡುಗಳೇ ನಿಮ್ಮ ಮಗಳು ಅಸಹ್ಯ ನನ್ನ ಮಗಳಲ್ವಲ್ಲ ನನ್ನ ಮಗಳಲ್ವಲ್ಲ ಒಂದು ಮುತ್ತು ಕೆಳಗಡೆ ಬಿದ್ದರೆ ಏನಾಯ್ತು ಸಾವಿರಾರು ಮುತ್ತು ಇಲ್ಲಿ ಅದ್ಭುತವಾಗಿ ಹೀರೋ ಪಿಕ್ಚರ್ಗೆ ಹೌದು ಅಷ್ಟು ಜನ ಆರ್ಟಿಸ್ಟ್ಗಳು ಅಷ್ಟು ದೊಡ್ಡ ಬಳಗ ಅಷ್ಟು ದೊಡ್ಡ ಸಿನಿಮಾನ ಮಾಡೋದಕ್ಕೆ ಮಾಡಿ ತೆಗೆದು ಏನ ಮಟನ್ ತಿನ್ನತ್ರ ಎಲ್ಲ ಕೊಡಿದ್ಯಾ ಈಗ ನಗಿಸ್ಬೇಕಾದಾಗ ನಮ್ಗೆ ಏನೋ ಒಲ್ಗಾರ ಬೇಕಾಗಿಲ್ಲ ಡಬಲ್ ಮೀನಿಂಗೇ ಬೇಕಾಗಿಲ್ಲ ಸಮ್ಟೈಮ್ಸ್ ನಾವು ಡಬಲ್ ಮೀನಿಂಗ್ ಮಾಡಿದೀವಿ. ನಾನು ಇಲ್ಲ ಅಂತ ಹೇಳಲ್ಲ, ಒಪ್ಕೋತೀನಿ. ಅಂದ್ರೆ ಡೈರೆಕ್ಟರ್ ಕೇಳಿದಾಗ ಇದನ್ನ ಮಾಡಿ ಅಂತಂದಾಗ ಬೋಲ್ಡ್ ಆಗಿ ಮಾಡಿದೀನಿ, ನಾನು ಆಕ್ಟ್ ಮಾಡಿದೀನಿ, ನಾನು ಇಲ್ಲ ಅಂತ ಹೇಳೋದು. ಡ್ರಾಮಾ ಸಿನಿಮಾ ಬಗ್ಗೆ ತುಂಬ ಕಡೆ ಮಾತಾಡಿದ್ದೀನಿ. ಯಶ್ ಅವರು ಮತ್ತೆ ನೀನಾಸಂ ಸತೀಶ್ ಅವ್ರ ಮಧ್ಯೆ ಆಗುವಂತಹ ಎಕ್ಸ್ಟ್ರೀಮ್ ಲೆವೆಲ್ನ ಸಂಭಾಷಣೆಗಳವಲ್ಲ ಇವತ್ತಿಗೂ ಇಲ್ಲ. ಫಾರ್ ಎಕ್ಸಾಂಪಲ್ ನಾನು ಹೇಳ್ಬೇಕು, ನೆನಪಾಯ್ತು ನನ್ಗೆ ಹೇಳ್ಬಿಡ್ತೀನಿ. ಈಗ ನಗಿಸ್ಬೇಕಾದಾಗ ನಮ್ಗೆ ಏನೋ ಒಲ್ಗಾರ ಬೇಕಾಗಿಲ್ಲ, ಡಬಲ್ ಮೀನಿಂಗೇ ಬೇಕಾಗಿಲ್ಲ. ಸಮ್ಟೈಮ್ಸ್ ನಾವು ಡಬಲ್ ಮೀನಿಂಗ್ ಮಾಡಿದೀವಿ, ನಾನು ಇಲ್ಲ ಅಂತ ಹೇಳಲ್ಲ, ಒಪ್ಕೋತೀನಿ. ಅಂದ್ರೆ ಡೈರೆಕ್ಟರ್ ಕೇಳಿದಾಗ ಇದನ್ನ ಮಾಡಿ ಅಂತಂದಾಗ ಬೋಲ್ಡ್ ಆಗಿ ಮಾಡಿದೀನಿ, ನಾನು ಆಕ್ಟ್ ಮಾಡಿದೀನಿ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಎಕ್ಸಾಕ್ಟ್ ನಿಮ್ಗೆ ಸುಮ್ಮನೆ ಏನು ಇಲ್ಲ ನೋಡಿ, ಕಾಮಿಡಿನೇ ಇಲ್ಲ. ಡ್ರಾಮಾದಲ್ಲಿ ಬರ್ದಿರೋದು ಯೋಗರಾಜ್ ಸರ್ ಒಂದು ಲೈನು ಬಹಳ ಸಿಂಪಲ್ ಆಗಿದೆ. ಗದ್ದೆ ಒಳಗಡೆ ತೆಂಗಿನ ಮರವೇ, ಒಂದು ಹಸರಲ್ಲಿ ಬಿಡ್ತದೆ, ಇನ್ನೊಂದು ಕೆಂದನೆ ಬಿಡ್ತದೆ. ಇಷ್ಟಕ್ಕೆ ನಗ್ತಾರೆ ಜನ. ಏನಾಯ್ತದಲ್ಲಿ ಗದ್ದೆ ಒಳಗೆ ತೆಂಗಿನ ಮರವೇ, ಆಮೇಲೆ 10,000 ರೂಪಾಯಿ 2 ಬುಕ್ ತಗೋಬೇಕು, ಹಾಕು ದುಡ್ಡು ಅಂತಂದ್ರೆ ನಗ್ತಾರೆ ಜನ. ಡ್ರಾಮಾದಲ್ಲಿ ಒಂದು ಡೈಲಾಗ್ ಬರುತ್ತೆ, 10,000 ರೂಪಾಯಿ 2 ಬುಕ್ ತಗೋಬೇಕು, 20,000 ರೂಪಾಯಿ ದುಡ್ಡು ಹಾಕು ಅಂತೀನಿ ನಮ್ಮ ಮಕ್ಕಳಿಗೆ. ಇವ್ನು ಯಾರೋ ಹುಚ್ಚ ಅಂತ 10,000 ರೂಪಾಯಿ ಬುಕ್ ತಗೋತಾರೆ. ಅಂದ್ರೆ ಹಿಂಗ್ ನಗ್ಸ್ಬೋದು ನೀವು. ಇದಕ್ಕೆ ದಾರಿ ಇದೆ, ಅದಕ್ಕೆ ಶ್ರಮ ಬೇಕು, ಬರವಣಿಗೆಗೆ ಶ್ರಮ ಬೇಕು. ಹಳ್ಳಿಲಿ ಆತ ದಾರಿ ಸಿಕ್ಕಾಪಟ್ಟೆ ಇದೆ. ಸೀನ್ಗಳೇ ಚೆನ್ನಾಗಿರುತ್ತೆ, ಡೈಲಾಗ್ಗಳು ಚೆನ್ನಾಗಿದ್ದಾಗ ಆಕ್ಟ್ ಮಾಡಕ್ ಇನ್ನೂ ಚೆನ್ನಾಗಿರುತ್ತೆ. ಪಂಚರಂಗಿ ಸಿನಿಮಾದಲ್ಲಿ ಆ ಥರದೊಂದಿದೆ. ನಾನು ಅವಳಿಗೆ ಪ್ರಪೋಸ್ ಮಾಡಕ್ ಹೋಗ್ತೀನಿ ಅಂದ್ರೆ ಎಲ್ಲಿ ಒಂದು ಚೂರು ಏನಾರ ಇದೆಯಾ, ಅಲ್ಲೇನಿಲ್ಲ. ಮತ್ತೆ ನಿಮ್ಮೂರಲ್ಲಿ ಸಮುದ್ರ ಎಂಗೇಜ್ಮೆಂಟ್ ಮಾಡ್ತಾರೆ. ಹೌದು, ನಮ್ಮೂರು ಸಮುದ್ರ ಅಲ್ವಾ ಅದು ಹಂಗೆ ನಿಮ್ಮೂರಲ್ಲಿ ಜೀರೋಡೆ ಸೌಂಡ್ ಜಾಸ್ತಿ. ಏನ್ ಗುರು ನಿಮ್ಮೂರಲ್ಲಿ ಜೀರೋಡೆ ಸೌಂಡ್ ಜಾಸ್ತಿ, ನಿಮ್ಮೂರಲ್ಲಿ ಜೋರ ನಿಮ್ಮ ಅಣ್ಣ ಮತ್ತೆ ನಿಮ್ಮ ಅಣ್ಣ ಅನ್ಬಿಟ್ಟು ನೆಕ್ಸ್ಟ್ ಡೈರೆಕ್ಟ್ ಆಗಿ ನನ್ನ ಮದುವೆ ಆಯ್ತೀರಾ ಅಂತ. ಒಟ್ಟು ಯು ವಾಂಟೆಡ್ ಟು ರೀಚ್ ಹರ್ ಎಕ್ಸಾಕ್ಟ್ಲಿ, ಆ ಹುಡುಗಿನ ರೀಚ್ ಆಗಬೇಕು. ಬಟ್ ಅದೇ ಒಬ್ಬ ಇನ್ನೋಸೆಂಟ್ಗೆ ಹೆಂಗ್ ರೀಚ್ ಮಾಡ್ಬೇಕು ಅಂತ ಗೊತ್ತಿರಲ್ವಲ್ಲ. ಆಕ್ಚುಲಿ ತುಂಬಾ ಜನ ಕಮೆಂಟ್ ಮಾಡಿದ್ರು ಇನ್ನೋಸೆಂಟ್ ಅಂತ ಬಂದ ತಕ್ಷಣ. ತುಂಬಾ ಜನ ಕಮೆಂಟ್ ಅಲ್ಲಿ ಹಾಕಿದ್ರು ಇನ್ನೋಸೆಂಟ್ ಸತೀಶ್ ನೋಡ್ಬೇಕು. ಅಗೇನ್ ಕಮ್ ಬ್ಯಾಕ್ ಅಯೋಗ್ಯದಲ್ಲಿ ಆ ಇನ್ನೋಸೆಂಟ್ ಸತೀಶ್ ವಾಪಸ್ ಬರ್ತಾನೆ ಅಲ್ವಾ? ಹೌದು. ಸಡನ್ ಆಗಿ ಸುಮಾರು ಕಾಮಿಡಿ ಸಿನಿಮಾಗಳಲ್ಲಿ ಸತೀಶ್ ಅವರಿಗೆ ಸಡನ್ ಆಗಿ ತಕ್ಕ ನೆನಪಾಗ ಒಂದು ಕಾಮಿಡಿ ಸಿನಿಮಾ ಯಾವುದು? ಜಗ್ಗೇಶ್ ಅವ್ರದ್ದು. ನನಗೆ ಯಾವ್ದು ಗೊತ್ತಾ, ಇದು ಸರ್ವರ್ ಸುಮಣ್ಣ. ಜಗ್ಗೇಶ್ ಅಣ್ಣ ನಾನು ನೆನ್ಸ್ಕೊಂಡೆ ಬೆಳಗ್ಗೆ ಈ ಸಿನಿಮಾನ. ಜಗ್ಗೇಶ್ ಸರ್ವರ್ ಸುಮಣ್ಣ ನನ್ನ ಫೇವರೇಟ್ ಸಿನಿಮಾ. ಅಂದ್ರೆ ತುಂಬಾ ಇದಾವೆ ಕಾಮಿಡಿ ಸಿನಿಮಾಗಳು. ಆಮೇಲೆ ಇನ್ನೊಂದು ಕೋಮಲ್ ಸರ್ದ ಒಂದು ಸಿನಿಮಾ ಬಂತು, ಇದು ಗರಗಸ ಅಂತ ಮಿಸ್ಟರ್, ಅದು ನನ್ನ ಫೇವರೇಟ್. ಆಮೇಲೆ ಗಣೇಶನ ಮದುವೆ, ಆಮೇಲೆ ಸುಮಾರು ಇದಾವೆ. ಆ ತರ ಹೋದ್ರೆ ನೀವು ಸಾಕಷ್ಟು ಅಂದ್ರೆ ಹಳೆ ಸಿನಿಮಾಗಳಲ್ಲಿ ಎಲ್ಲ ಬರ್ತಾ ಇದೆ ಹ್ಯೂಮರ್. ನಂಗೆ ಬಾಲಕೃಷ್ಣ ಅವ್ರ ಸಂಪತ್ತಿಗೆ ಸವಾಲಲ್ಲಿ ಯಾರೋ ಅವಳು ಬಿರುಗಾಳಿ ಬಂದಂಗೆ ಬರ್ತಾಳೆ, ಸತ್ಯ ನನ್ನ ಮಗಳಲ್ವಲ್ಲ. ಅಲ್ಲ ಅದಕ್ಕಿಂತ ಮುಂಚೆ ಅವ್ರು ಹೇಳ್ತಾರ ಏನೋ ಮೈಕೈ ಗುಂಡುಗಳೇ ನಿಮ್ಮ ಮಗಳು ಅಸಹ್ಯ ನನ್ನ ಮಗಳಲ್ವಲ್ಲ. ನನ್ನ ಮಗಳಲ್ವಲ್ಲ ನೋಡಿದ್ರೆ ನೀವು ಅಣ್ಣವ್ರದಿಂದ ನೀವು ಯಾವ ಅನಂತನಾಗ್ ತಗೊಳ್ಳಿ, ಶಂಕರ್ನಾಗ್ ತಗೊಳ್ಳಿ, ಅಂಬರೀಷನ್ ತಗೊಳ್ಳಿ, ವಿಷ್ಣು ಸರ್ ತಗೊಳ್ಳಿ, ಎಲ್ಲರೂ ಕಾಮಿಡಿ ಮಾಡಿದವ್ರೆ. ಪ್ರತಿ ಒಬ್ರು ತಮ್ಮ ಪಾತ್ರಗಳಲ್ಲಿ ಒಂದ್ ಸಣ್ಣ ಹ್ಯೂಮರ್ ತರ್ತಾನೆ ಇದ್ರು, ನಗಿಸ್ತಾನೆ ಇದ್ರು. ಯಾವ ಆಕ್ಟರ್ಗಳನ್ನ ತಗೊಳ್ಳಿ ಎಲ್ಲರೂ ನಗಿಸ್ತಾ ಇದ್ರು. ಅದು ಒಂಥರ ಫ್ಯಾಮಿಲಿ ಐಡಿಯನ್ಸು. ಇವತ್ತು ಯಾಕೆ ಅಷ್ಟು ಸಿನಿಮಾಗಳನ್ನ ಕೂತ್ಕೊಂಡು ಯೂಟ್ಯೂಬ್ ತೆಗೆದ್ರೆ ನೀವು ಹಳೆ ಸಿನಿಮಾಗಳು ಸರ್ದಿಯಾಗಿ ನುಗ್ಗಿದ್ದಾವೆ, ಅದ್ರ ಮಿಲಿಯನ್ ಗಟ್ಟಲೆ ಹೋಗಿದ್ದಾವೆ. ಯಾಕೆಂದ್ರೆ ರವಿ ಸರ್ ಒಂದು ಮುತ್ತು ಕೆಳಗಡೆ ಬಿದ್ದರೆ ಏನಾಯ್ತು, ಚೆನ್ನಾಗಿ ಮಾಡಿ ಅವ್ರು ಹೇಳ್ತಾರೆ ಒಂದು ಮುತ್ತು ಕೆಳಗಡೆ ಬಿದ್ದರೆ ಏನಾಯ್ತು, ಸಾವಿರಾರು ಮುತ್ತು ಇಲ್ಲಿ. ಕಾಮಿಡಿ ಬ್ಯೂಟಿಫುಲ್ ಅವೆಲ್ಲ. ಸ್ಕ್ರಿಪ್ಟ್ಗೆ ಮೂಳೆಗಳಿದ್ದಂಗೆ. ಅಂಜದ ಗಂಡು ಸಖತ್ತಾಗಿದೆ. ಕೊಚ್ಚೇನೆ ಹೋದ್ರೆ ನಿಮ್ಮಪ್ಪಂದ ಹೋಗುತ್ತೆ, ನಿಮ್ಮಪ್ಪಂದ ಹೋಗ್ತಿದ್ದ, ನಿಮ್ಮ ಅಪ್ಪಂದು ಕತ್ತರಿಸ್ಬಿಡ್ತೀನಿ, ನಿಮ್ಮಪ್ಪಂತ ಹೋಗೋದು ಕತ್ತರಿಸ್ತಾರಲ್ಲ, ಬಹಳ ಹಿಲೇರಿಯಸ್ ಮೂಮೆಂಟ್ಗಳು. ಇದು ಕವಿರತ್ನ ಕಾಳಿದಾಸದಲ್ಲಿ ಅದು ಫಸ್ಟ್ ಹಾಫೇ ಬೇರೆ ತರ, ಸೆಕೆಂಡ್ ಹಾಫೇ ಬೇರೆ ತರ. ಅದ್ರಲ್ಲಿ ಏನ ನಿಂತ್ಕೊಬಿಟ್ಟವ್ರು, ಮಂಕ್ರಪ್ಪ ಈ ಕಂಡ್ರಿ ಆಗು ನಾನೇ ಇವನಿ, ಈ ಕಂಡ್ರಿ ಆಗು ನಾನೇ ಇವನಿ, ನಾನೇ ಅಲ್ಲ. ನನಗೆ ಪರ್ಸನಲಿ ಖುಷಿ ಆಗ್ತಿರೋದು ಆಮೇಲೆ ಏನ್ ಗೊತ್ತಾ, ನಾವೆಲ್ಲ ಎಂಜಾಯ್ ಮಾಡ್ಬೇಕು. ಅಂದ್ರೆ ಎಲ್ಲಾ ಸಂಭ್ರಮಗಳನ್ನ, ಎಲ್ಲಾ ಸೆಲೆಬ್ರೇಷನ್ಗಳನ್ನ, ಎಲ್ಲರ ಲೈಫ್ ನೋಡ್ಕೊಂಡು ಖುಷಿ ಪಡ್ಬೇಕು, ಹೌದು, ಸಂತೋಷವಾಗಿರ್ಬೇಕು. ಎಲ್ರ ಬದುಕಲ್ಲೂ ಗೆಲುವು ಬಂದಾಗ ನಾವು ಹ್ಯಾಪಿ ಖುಷಿಯಾಗಿರ್ಬೇಕು. ನಾವೇನ್ ಗೊತ್ತಾ, ನಮ್ಮಲ್ಲೇ ಕಳ್ಕೊಂಡು ನಾವೇ ಕಚ್ಚಾಡ್ಕೊಂಡು ಏನು ಕನ್ನಡ ಸಿನಿಮಾ ಮಾಡ್ತಾ ನಾವು ಕನ್ನಡಿಗರೇ ಕಚ್ಚಾಡ್ತಾ ಇರ್ತೀವಿ. ಅವ್ರ ಕಂಡ್ರಿವ್ರಿಗಾಗಲ್ಲ, ಇವ್ರ ಕಂಡ್ರೆ ಅವಾಗ ನಮ್ಮ ಸಿನಿಮಾಗಳನ್ನ ನಾವೇ ಹಾಳು ಮಾಡ್ಕೊತಿದ್ವಿ ತಯಾರು. ಯಾವ್ದಾದ್ರು ಒಂದು ಸಿನಿಮಾ ಗೆಲ್ತಂದ್ರೆ ಗೆಲ್ತಲ್ಲಪ್ಪ ಸಿನಿಮಾ ಚೆನ್ನಾಗಾಗ್ಲಿ ಬಿಡಪ್ಪ ಅಂತ ಅನ್ಸ್ತೀವಿ ನಮಗೆ. ಇಲ್ಲ, ಅಯೋಗ್ಯ 2 ಇಂಟರ್ವ್ಯೂ ನನಗೆ ಇಡೀ ಇಂಡಸ್ಟ್ರಿ ಒಂದೊಂದು ಮುಂದೋಗ್ಬಿಡ್ತು.
ರಾಜ್ಕುಮಾರ್ ಅವರಿಂದ ಈ ಕಡೆ ರವಿ ಸರ್ ಅವ್ರಿಗೂ ಈ ಕಡೆ ಬಾಲಕೃಷ್ಣ ಅಣ್ಣ ಬಂದ್ರು. ಬಟ್ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಅಂದ್ರೆ ಅಯೋಗ್ಯ 2 ಅಲ್ಲಿ ನನಗೆ ಮಹೇಶ್ ಹೇಳ್ತಾ ಇದ್ರು, ಯೂಶಲಿ ಸಿನಿಮಾನ ಕಷ್ಟಪಟ್ಟು ಮಾಡ್ತೀವಿ ಅಂತ ಪ್ರತಿ ಡೈರೆಕ್ಟರ್ ಹೇಳ್ತಾರೆ ಸರ್, ಬಟ್ ಇದರಲ್ಲಿ ಕಷ್ಟದ ಜೊತೆಗೆ ತುಂಬಾ ಹಾನೆಸ್ಟ್ ಆದಂತಹ ಇಷ್ಟ ಅನ್ನೋದಿತ್ತು ಅಂತಂದ್ರೆ. ನಮ್ಗೆ ಶೂಟಿಂಗ್ ಅಂದ್ರೆ ಖುಷಿ ಆಗೋದು. ಬಹಳ ನಮ್ಗೆ ಶೂಟಿಂಗ್ ಬರೋದಕ್ಕೆ ಬಹಳ ಎಕ್ಸೈಟ್ ಆಗಿದ್ವಿ ನಾವೆಲ್ಲ, ತುಂಬಾ ಖುಷಿಯಾಗಿದ್ವಿ. ಓಕೆ ಸಿನಿಮಾಗೆ ಹೋಗ್ಬೇಕು, ಅಯ್ಯೋ 2 ಮಾಡ್ತಿದ್ವಿ, ಅಲ್ಲಿಂದ ಕತೆ ಕಂಟಿನ್ಯೂ, ಈ ಕತೆ ಇಷ್ಟು ಚೆನ್ನಾಗಿದೆ, ಗಿರಿ ಸಿಗ್ತಾರೆ, ಶಿವಣ್ಣ ಸಿಗ್ತಾನೆ, ರವಿಶಂಕರ್ ಅವ್ರು ಸಿಗ್ತಾರೆ, ಎಲ್ಲ ಆಕ್ಟರ್ಗಳು ಮತ್ತೆ ಸಿಗ್ತಾರೆ ನೋಡಕ್ ಅವ್ರನ್ನ, ಅವ್ರ ಜೊತೆಗೆಲ್ಲ ಪೂರ ಆಕ್ಟ್ ಮಾಡ್ಬೋದು ನಾನು. ತಿರ್ಗಾ ಅದೇ ಜಾಗ, ಅದೇ ಕುರಿ, ಅದೇ ಮೇಕೆ, ಅದೇ ಮಟನ್ ಸಾರು, ಕೋಳಿ ಸಾರು, ಮುದ್ದೆ ಅಂತ ನಮ್ಗೆ. ಅಯ್ಯೋ ಉಣ್ಣ ಹೊತ್ತಾಯ್ತಲ್ಲ. ಒಂದ್ಸತಿ ಜ್ವರ ಬಂದ್ಬಿಟ್ಟಿದೆ ನಂಗೆ, ಬೇಗ ಶೂಟಿಂಗ್ ಮುಗ್ದೋಯ್ತು, ನಾವು ಹೊಟ್ಬಿಡ್ತೀನಿ ಅಂದೆ. ಸೀರಿಯಸ್ ನಾನು ಹೊಟ್ಬಿಡ್ತೀನಿ ಅಂದೆ. ಕೇಳಿ ಅದೇಂಗ್ರಿ ನಾವು ಊರಿಗೆ ಬಂದ್ಬಿಟ್ಟು ನೀವು ಕೋಳಿ ಸಾರು ತಿಂದ್ರೆ ಹೋಗ್ತೀರಾ, ಮಹೇಶ್ ಅವ್ರು ನಾಟಿ ಕೋಳಿ ಸಾರು ಸುಮ್ಮನೆ ಕುತ್ಕೊಳ್ರಿ ಅಂತ. ಹೊಟ್ಬಿಡ್ತೀನಿ ಇರ್ರಿ, ಏನ್ ಕಾಲ ಆಗ್ತಾ ಇಲ್ಲ. ಒಂದ್ ಮುದ್ದೆ ತಿಂದೆ, ಆ ಚಿಕನ್ 2 ಪೀಸ್ ತಿಂದೆ, ಸಾರು ಕೊಡ್ದೆ. ಒಂದ್ 4 ಗಂಟೆ ಕೇಳಿದ್ರು ಹೋಗಲ್ವಾ ಅಂದ್ರೆ ಜ್ವರ ಯಾವಾಗ್ಲೂ ಡಮರ್ ಹೋಗ್ಬಿಟ್ಟೈತೆ ಅದು ನಮ್ ಖಾರಕ್ಕೆ. ಕಡೆ ಪಥ್ಯನೇ ಅದನ್ನ. ಅಂತ ರಾತ್ರಿ ಇಲ್ಲ ಆ ಖಾರಕ್ಕೆ ಜ್ವರ ಮಂಗಳಮಾಯ ಹಂಗೆ. ಅದಕ್ಕೆಲ್ಲ ಅಷ್ಟು ಐಟಮ್ಗಳು ಹಾಕಿರ್ತಾರೆ ಆಕ್ಚುಲಿ. ಬೆವರು ಒರೆಸ್ಕೊಂಡು ಹಿಂಗೆ. ಅಯ್ಯೋ ಅಂದ್ರೆ ಏನಂದ್ರೆ ಆಲ್ರೆಡಿ ಒಂದ್ ಗೆಳೆಯ ಮಹೇಶ್ ಆಗಿರ್ಬೋದು, ಎಲ್ರು ಕೂಡ ಇಲ್ಲೂ ಅಷ್ಟೇ ಫ್ರೀಡಮ್. ಇದು ನಿಮ್ಗೆ ಹೇಳ್ಬೇಕಾ ಈ ಸೀನ್ನ ಹೋಗಿ ಮಾಡೋಗಿ ಅನ್ನೋ ತರಕ್ಕೆ ಅಷ್ಟು ಫ್ರೀಡಮ್ ಕೊಟ್ಟಿದ್ ಮಹೇಶ್ ಅಂತ ಪ್ರೊಡ್ಯೂಸರ್. ಅಷ್ಟು ಅದ್ಧೂರಿಯಾಗಿ ಸೆಟ್ಗಳೆಲ್ಲ ಹಾಕ್ಬಿಟ್ಟು ಮಾಡ್ತಿರೋದು. ಅಷ್ಟು ಅದ್ಧೂರಿಯಾಗಿ ಪ್ರೊಡ್ಯೂಸರ್ ಇದ್ರೆ ಹೇಳ್ತಿರಲ್ಲ, ಇದ್ರೆ ಹೇಳೋದಲ್ಲ. ಇಲ್ಲ ನಿಜವಾಗ್ಲೂ ಇಲ್ಲ ಬೇಡ ಬರ್ಲಿ. ಈ ಪ್ರೊಡ್ಯೂಸರ್ ಅಷ್ಟು ನೀಟಾಗಿ ಖರ್ಚು ಮಾಡಿದ್ರು. ಹೌದಪ್ಪ, ಅಷ್ಟು ಖುಷಿಯಿಂದ ಖರ್ಚು ಮಾಡಿದ್ರು. ಅಷ್ಟು ಅದ್ಭುತವಾಗಿ ಬರ್ಬೇಕು. ಹೌದು, ಅಷ್ಟು ಜನ ಆರ್ಟಿಸ್ಟ್ಗಳು, ಅಷ್ಟು ದೊಡ್ಡ ಬಳಗ, ಅಷ್ಟು ದೊಡ್ಡ ಸಿನಿಮಾನ ಮಾಡೋದಕ್ಕೆ ಮಾಡಿ ತೆಗೆದು. ಮತ್ತೆ ಮ್ಯೂಸಿಕ್ ಆಗಿರ್ಬೋದು, ಕೊರಿಯೋಗ್ರಫಿ ಆಗಿರ್ಬೋದು, ಮತ್ತೆ ಚೇತನ್ ಸರ್ ಏನ್ ಲಿರಿಕ್ಸ್, ಲವ್ ಯು ಚೇತನ್ ಸರ್, ಎಲ್ಲ ಸಿಂಗಲ್ ಕಾರ್ಡ್ ಅವರು, ಎಲ್ಲಾ ಹಾಡುಗಳು ಅವರೇ ಬರ್ದಿರೋದು. ಅರ್ಜುನ್ ಜನ್ಯ ಸರ್ ಫ್ಯಾಂಟಾಸ್ಟಿಕ್, ಮಜ್ಜಾ ಆಯ್ತದ ಈ ಸಿನಿಮಾ. ಡಬಲ್ ಧಮಾಕಾರ. ಇದೇನೋ ಕಾಯಿ ಸುಲಿಯೋದೇನು ಹೇಳ್ತಾ ಇದ್ರು, ಏನೋ ಎಕ್ಸ್ಪರ್ಟ್ ಅಂತ. ನಾನಾ ಅಲ್ಲಲ್ಲೇ ಸುಲಿತಾರೆ, ತುರಿಯೋದಲ್ಲ ಎಕ್ಸ್ಪರ್ಟ್. ಈಗ ಹೊಡ್ಕೊಟ್ರೆ ಅವ್ರು ತುರುಕ್ತಿ ತುರಿಯೋದಲ್ಲ ಎಕ್ಸ್ಪರ್ಟ್. ಅಲ್ಲ ಏನೋ ಒಂದು 5-6 ಏನೋ ಸುಲಿ ಮಾಡ್ತೀರಂತ ನೀವು. 7 ಸುಲಿತೀನಿ. ಆಗಸ್ಟ್ 7ನೇ ತಾರೀಕು ನಮ್ ಸಿನಿಮಾ ಬಿಡುಗಡೆ. ಅವ ಸಂಜೆಗೆ ಸುಲಿತಾರೆ. ಅವತ್ ಸುಲಿತೀವಿ. ಏನ ಮಟನ್ ತಿನ್ನತ್ರ ಚೆನ್ನಾಗಿ ಎಲ್ಲ ಕೊಡಿದ್ಯಾ. ಅಲ್ಲ ಸುಮ್ಮನೆ ಈಗ ಒಂದು ಗಳಿಗೆ ಇವರಲ್ಲಿ ನೀವು ರಚಿತಾ ರಾಮ್ ಅವ್ರನ್ನ ಫೀಲ್ ಮಾಡಿ ಅದೊಂದು ಲೈನ್ ಆಡಬೇಕು. ಬರಲಾ ಫೀಲ್ ಬತ್ತಾಯ್ತು ನೋಡಲ್ಲಿ. ಮಗ ನೋಡಿ ಇಂಗ್ಲಿಸ್ಕೊಂಡ್ಬಿಡು, ವರ್ಷ ಬಟ್ಟೆ ಮಾಡ್ಕೊಂಡ್ಬಿಟ್ಟು ಅವ್ನ ಮಗನ. ಏನು ಅಯ್ಯೋ ಬಾರಿ ವೈನಾಗೌಳಿ, ಅಯ್ಯೋ ಹೇಳ ಏನು ಗೊತ್ತಾಯಿಲ್ಲ. ಅಲ್ಲ ನಾನು ನೋಡಿ ಅವನಿಗೆ ಏನ್ ರವಿ ನೀನು ಎಲ್ಲ ಓಕೆ ಥ್ಯಾಂಕ್ ಯು. ಮುದ್ದು ಮುದ್ದು ಗಿರಿಯಣ್ಣ ನೋಡಕ್ಕೆ ನಮ್ಮೂರ ತೇರಂಗೆ ಕಾಣ್ತಾವನೆ. ಈಗ ಒಂದು ಕೌಂಟರ್ ಕೊಡಿ ನೋಡೋಣ ಇವ್ರಿಗೆ. ಸಾಕು ಅದೇನೆ ಬೇಡ, ನಾವು ಅವ್ರ ಕೌಂಟ್ರ್ ಅವ್ರಿಗೆ ಇರ್ಲಿ ಬೇಡ. ಸಾಕು ಎಷ್ಟು ಚೆನ್ನಾಗಿ ಹೇಳೋರು ಪ್ರೀತಿಯಿಂದ ಒಂದು ಹಾಡಾಡಿ ನೋಡೋಣ. ಇಲ್ಲ ಬೇಡ ಸಾಕು, ಅಷ್ಟೇ ಸಾಕು. ಅವ್ರ ಕೌಂಟರ್ ಕೊಟ್ರೆ ಮತ್ತೆ ವಾಪಸ್ ಹೋಗ್ತದೆ ಅಂತ ಭಯ, ಮುಗಿಯೋದೇ ಇಲ್ಲ. ಸಾಕು ತೇರು ಅಂತ ಹೇಳಿದ್ರು ಅಷ್ಟೇ ಸಾಕು. ತೇರು ನಮ್ ಸಿನಿಮಾಗೂ ತೇರು ಇದೆ, ಎಲ್ಲ ಒತ್ಕೊಂಡಿರೋ ಭಾರ ಒತ್ಕೊಂಡಿರೋದು, ಎಲ್ಲ ಒತ್ಕೊಂಡ ಭಾರ ನೋಡಪ್ಪ. ಇಲ್ಲಿ ಒತ್ತದೆ ಭಾರ, ಇದು ನಮ್ ಭಾರ ಒತ್ತದಿದ್ದು. ಮನ ಖುಷಿಯಾಗಿದ್ದು ನಿಮ್ಮ ಮಗಳು ಅಂದ್ರೆ ಇನ್ನೋಸೆನ್ಸ್ ಫೀಲು, ಕಾಂಬಿನೇಷನ್ ಒಂದು ಸಣ್ಣ ಸ್ಟೆಪ್ ಹಾಕಿದ್ರಿ. ಇಟ್ಸ್ ಆಲ್ ಅಬೌಟ್ ರೆಸ್ಪೆಕ್ಟ್ ಟುವರ್ಡ್ಸ್ ಸಿನಿಮಾ. ಮಗಳು ಯಾವಾಗಲೂ ತಾಯಿ ಅಂತಂತ. ಓಕೆ, ನನಗೆ ಅವಳು ತಾಯಿನೇ. ಅದು ಎಲ್ಲ ತಂದೆರಿಗೂ ತಂದೆ ಹೆಣ್ಮಕ್ಳುಗಳನ್ನ ತಾಯಿ ಅಂತಲೇ ಕರೆಯೋದು. ನನ್ನ ತಾಯಿನೇ ಬಂದು ಪುನಃ ವಾಪಸ್ಸು ಅವಳಿಲ್ಲ, ಅವಳ ಜಾಗದಲ್ಲಿ ಇವಳು ಬಂದು ನಿಂತ್ಕೊಂಡು ಒಂದು ಸ್ಟೆಪ್ ಹಾಕ್ಬೇಡ ಅಷ್ಟೇ ವಿಷಯ. ಬಟ್ ಆ ಸಾಂಗಲ್ಲಿ ನನಗೆ ಸತೀಶ್ ಅವ್ರು ಮೆನ್ಷನ್ ಮಾಡ್ದಂಗೆ ಸತೀಶ್ ಜೊತೆಗೆ ಇಬ್ಬರು ಹೀರೋಗಳನ್ನ ಕಾಣಿಸಿರು, ಅದು ಶಿವಣ್ಣ ಮತ್ತು ಕಿರಿಯಣ್ಣ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಸಿಕ್ಕಂತ ಸ್ಪೇಸ್ ಅನ್ನ ತುಂಬಾ ನ್ಯಾಯಬದ್ಧವಾಗಿ ಜಸ್ಟಿಫೈ ಮಾಡಿದ್ರಿ ಆಡಿಯನ್ಸ್ಗೆ. ಸಿನಿಮಾಲು ಹಂಗೆ ಆಗಿದೆ, ಒಳ್ಳೆ ಸಿನಿಮಾ. ನಾನು ಹೇಳಿದ್ರಲ್ಲ, ನಾಟ್ ಓನ್ಲಿ ದಟ್ ಸಾಂಗ್, ಎಲ್ಲ ಸಾಂಗಲ್ಲೂ ಇದ್ದಾರೆ ಅವರು. ಇನ್ನು ಬರುವ 2 ಸಾಂಗಲ್ಲಿ ಅವರ ಡ್ಯಾನ್ಸ್ ಇದೆ ಅವ್ರದ್ದು. ಇಡೀ ಸಿನಿಮಾದಲ್ಲಿ ನಿಮಗೆ ನಾನೊಬ್ಬ ಹೀರೋ ಏನಾದ್ರು, ಅವರು ಇಬ್ರು ಹೀರೋಗಳೇ. ಅವ್ರು ಇಡೀ ಸಿನಿಮಾ ಇಲ್ಲ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು, ಯಾಕಂದ್ರೆ ಅವ್ರ ಕಾಂಟ್ರಿಬ್ಯೂಷನ್ ದೊಡ್ಡದಿದೆ ಸಿನಿಮಾಗೆ.
ಇವರಿಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ನಾನು ಇವತ್ತು ಹೇಳ್ತೀನಿ, ಇವರು ಇಂಡಿಪೆಂಡೆಂಟ್ ಆಗಿ ಹೀರೋಗಳಾಗಿ ಸಿನಿಮಾಗಳನ್ನ ಓರೋಷ್ಟು ಕೆಪಾಸಿಟಿ ಇರುವಂಥವ್ರು. ಅವ್ರಾದ್ರೆ ಮೊದಲ ಆಡಿಯನ್ಸು ಮತ್ತೆ ಅವ್ರ ಜೊತೆ ನಿಂತ್ಕೊಳ್ಳೋದು ಮೊದಲು. ನಾನು ಇವ್ನು ಮಾಡಿದ್ದಾನೆ ಆಲ್ರೆಡಿ, ನಮ್ಮ ಗಿರಿನೂ ಒಂದು ಸಿನಿಮಾನ ಅವ್ರಿಗೆ ಸೂಟ್ ಆಗುವಂಥ ಕತೆ ಬರಲಿ, ಅವ್ರಿಗೆ ಬರೀಲಿ. ನಿರ್ದೇಶಕರುಗಳು ಎಕ್ಸ್ಟ್ರಾರ್ಡಿನರಿ ಏನೋ ಪೊಟೆನ್ಷಿಯಲ್ ಇರುವಂಥ ಆ್ಯಕ್ಟ್ರು, ಬಳಸ್ಕೊಳ್ಳಿ ಇಂಡಸ್ಟ್ರಿ ನಮ್ಮ ಎಲ್ಲ ಆ್ಯಕ್ಟರ್ಗಳು ಅಂತ ನನ್ನ ಆಸೆ. ಆಗಸ್ಟ್ 7 ನೀವು ತುಂಬ ಪ್ರೀತಿಯಿಂದ ಮಾಡಿದಂತಹ ಅಯೋಗ್ಯ 2 ನಿರೀಕ್ಷೆಗೂ ಮೀರಿ ಜನ ನೋಡಲಿ. ಸತೀಶ್ ಅವ್ರನ್ನ, KR ಪೇಟೆ ಅವ್ರನ್ನ, ಗಿರಿನ, ರಚಿತಾ ಅವ್ರನ್ನ ಎಲ್ಲರನ್ನೂ ಸೆಲೆಬ್ರೇಟ್ ಮಾಡಲಿ ಅಂತ ಮನೆ ಕಡೆ ಹೋದ್ವಿ. ಥ್ಯಾಂಕ್ ಯು ಸೋ ಮಚ್ ರವೀಣ. ಹೇಳು ಥ್ಯಾಂಕ್ ಯು. ಆಗಸ್ಟ್ 7 ಊಟಕ್ಕೆ ಹೇಳೋಣ. ಆಗಸ್ಟ್ 7ಕ್ಕೆ ರಾಜ್ಯಾದ್ಯಂತ ಅಯೋಗ್ಯ 2 ಬರ್ತಾ ಇದೆ. ಎಲ್ಲರೂ ತಪ್ಪದೆ ಸಿನಿಮಾನ ಥಿಯೇಟರ್ ನೋಡಿ, ಯಾವುದೇ ಕಾರಣಕ್ಕೂ ಪೈರಸಿ ಕಾಪಿ ಬೇಡ. ಥ್ಯಾಂಕ್ ಯು ಸೊ ಮಚ್. ಇನ್ನೊಂದು ತಗೊಂಬಿಡು. ಹಾಯ್ ನಮಸ್ಕಾರ. ಇದೇ 7ನೇ ತಾರೀಕು ನಮ್ಮ ಅಯೋಗ್ಯ 2 ಬಿಡುಗಡೆ ಆಗ್ತಾ ಇದೆ. ಅದೇ ಊರು, ಅದೇ ಪಾತ್ರಗಳು, ಮತ್ತೆ ನಿಮ್ಮನ್ನ ಡಬಲ್ ಮನೋರಂಜನೆಯೊಂದಿಗೆ ನಗಿಸೋದಕ್ಕೆ ಬರ್ತಾ ಇದ್ದೀವಿ. ಬನ್ನಿ ಥಿಯೇಟ್ರಿಗೆ ಆಗಸ್ಟ್ 7.